गुरुभ्यो नमः हरिः ओम् योऽन्तः प्रविश्य मम वाचमिमां प्रसप्तां सञ्जीवयत्यखिलशक्तिधरस्वधाम्ना पुण्यांश्च हस्तचरणश्रवणप्रगादीन् प्राणान् नमो भगवते पुरुषाय तुभ्यं भवति दुर्भावादिडमो गोपि वाग्मी जडमतिरभिजन्तुर्जायते प्राज्ञमौलिः सकलवचनचेतो देवता भारती सा मम वचसि धत्तां सन्निधिं मानसे च तपो विद्याविरक्त्यादिसद्गुणो घातरानहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सिद्धर्मरताय च भजतां कल्पवृक्षाय नमतां कामधेनवे ब्रह्मचर्य हरिद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः हरिः ओम् ಭಗವಂತನ ಸರ್ವಾಧಾರತ್ವವನ್ನು ಐತರೇಯ ಉಪನಿಷತ್ತು ಸಮರ್ಥನೆ ಮಾಡ್ತಿದೆ. ಭಗವಂತ ಯಾವ ರೀತಿಯಾಗಿ ಜಗತ್ತಿಗೆ ಆಧಾರ ಆಗಿದ್ದಾನೆ ಎಂಬುದನ್ನು ಐತರೇಯ ಉಪನಿಷತ್ತು ತಮ್ಮ ಮಾತಿನ ಮೂಲಕವಾಗಿ ಹೇಳ್ತದೆ. ವಾಯೋ ಅಯಂ ವಾವ ಶಿಶು ಯೋಯಂ ಮಧ್ಯಮ ಪ್ರಾಣ ಅಂತ ಹೇಳಿಕೊಂಡು ನಾರಾಯಣ ಏವಾಶ್ರಯ ಉಕ್ತ ಅಂತ ಹೇಳಿಕೊಂಡು ಭಗವಂತನೇ ಸರ್ವಾಶ್ರಯನಾಗಿ ಹೇಳಲ್ಪಟ್ಟಿದ್ದಾನೆ ಎಂಬುದನ್ನು ಐತರೇಯ ಉಪನಿಷತ್ತು ಹೇಳ್ತದೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ಏನು ಹೇಳ್ತದೆ ಅಂತ ಕೇಳಿದರೆ, ಸರ್ವ ನಾಮವನ್ನು ಭಗವಂತನಿಗೆ ಸಮನ್ವಯ ಮಾಡ್ತದೆ. ಭಗವಂತನ ಸರ್ವನಾಮತ್ವ ಯಾಕೆ ಅಂತ ಕೇಳಿದ್ರೆ, ಇಡೀ ಯಾವುದೆಲ್ಲ ನಾಮಗಳಿದೆಯೋ ಆ ಎಲ್ಲ ನಾಮಗಳು ಕೂಡ ಅದು ಋಷಿನಾಮವಾಗಲಿ ಅಥವಾ ಇನ್ನಿತರವಾಗಿರತಕ್ಕಂತಹ ನಾಮವಾಚಕವಾಗಿರತಕ್ಕಂತಹ ಶಬ್ದಗಳು ಇದೆಲ್ಲವೂ ಕೂಡ ಭಗವಂತನನ್ನು ಹೇಳ್ತದೆ ಎಂಬುದನ್ನು ಐತರೇಯ ಉಪನಿಷತ್ತು ತನ್ನ ಮಾತಿನ ಮೂಲಕವಾಗಿ ತಿಳಿಸಿಕೊಡ್ತದೆ. ತಂ ಶತಂ ವರ್ಷಾಣಿ ಅಭ್ಯಾರ್ಚತ್ ಅಂತ ಹೇಳಿಕೊಂಡು, ತಂ ಶತಂ ಅಂತ ಹೇಳಿಕೊಂಡು ಸರ್ವ ಎಲ್ಲ ನಾಮಗಳನ್ನು ನಾಮವಾಚಕವಾಗಿರತಕ್ಕಂತಹ ಶಬ್ದಗಳನ್ನು ಭಗವಂತನಲ್ಲಿ ಸಮನ್ವಯ ಮಾಡ್ತದೆ. ಹೇಗೆ ಅಂತ ಕೇಳಿದರೆ, ಭಗವಂತ ಬ್ರಹ್ಮನ ಶರೀರದಲ್ಲಿ ಇರ್ತಾನೆ. ಆ ಬ್ರಹ್ಮನ ಶರೀರದಲ್ಲಿ ತಾನು ಪ್ರವೇಶ ಮಾಡಿ 100 ವರ್ಷಗಳ ಕಾಲ ಅಲ್ಲಿರ್ತಾನಂತೆ. ಆದ್ದರಿಂದ ಪುರುಷನ ಆಯುಷ್ಯ ಅದು 100 ವರ್ಷ ಅಂತ ಹೇಳುವಂತಹದ್ದು. ಈ 100 ವರ್ಷಗಳ ಕಾಲ ಬ್ರಹ್ಮಾದಿ ಜೀವರ ಶರೀರವನ್ನು ಪ್ರವೇಶ ಮಾಡಿ ಇದ್ದದ್ರಿಂದಾಗಿ ಅವನಿಗೆ ಏನು ಹೆಸರು ಅಂತ ಕೇಳಿದರೆ ಶತರ್ಚಿ ಎಂಬುದಾಗಿ ಅವನನ್ನು ಕರೀತಾರೆ. ಅದಾದ ಮೇಲೆ ಮುಂದೆ ಆ ಮುಖ್ಯವಾಗಿರತಕ್ಕಂತಹ ಭಗವಂತನ ರೂಪಗಳನ್ನು ಶತರ್ಚಿಗಳು ಅಂತ ಹೇಳಿಕೊಂಡು ಹೇಳಿದ್ದರಿಂದಾಗಿ ಅಲ್ಲಿ ಏನು ಅವನಿಗೆ ಶತರ್ಚಿ ಎಂಬುದಾಗಿ ನಾಮವನ್ನು ಕರೀತಾರೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ಏನು ಹೇಳ್ತದೆ ಅಂತ ಕೇಳಿದರೆ, ಪ್ರಾಣೋ ವೈ ಕೃತ್ಸಃ ಅಪಾನೋ ಮದಃ ಸಯತ್ ಪ್ರಾಣ ಕೃತ್ಸಃ ಅಪಾನೋ ಮದಃ ತಸ್ಮಾತ್ ಕೃತ್ಸ ಮದಃ. ಭಗವಂತನ ಏನು ಪ್ರಾಣನಾಮಕನಾಗಿರ್ತಕ್ಕಂತಹ, ಪ್ರಾಣನಲ್ಲಿದ್ದುಕೊಂಡು ಪ್ರಾಣನಾಮಕನಾಗಿ ಅವನು ಎಲ್ಲಿರ್ತಾನೆ ಅಂತ ಕೇಳಿದರೆ, ಆ ಪ್ರಾಣನಲ್ಲಿ ಪ್ರಾಣನಾಮಕನಾಗಿದ್ದಾನೆ ಅಂತ ಹೇಳಿದ್ರಲ್ವ, ಆ ಪ್ರಾಣನಾಮಕನಾಗಿರ್ತಕ್ಕಂತಹ ಭಗವಂತನಿಗೆ ಗೃತ್ಸ ಅಂತ ಹೆಸರು. ಇದಾದ ಮೇಲೆ ಅಪಾನನಾಮಕನಾಗಿರ್ತಕ್ಕಂತಹ ಅಪಾನನಲ್ಲಿದ್ದುಕೊಂಡು ತಾನು ಅವನಿಗೆ ಏನು ಅಲ್ಲಿ ಹೆಸರು ಅಂತ ಕೇಳಿದರೆ ಅವನಿಗೆ ಮದ ಅಂತ ಎಂಬುದಾಗಿ ಅಲ್ಲಿ ನಾಮವನ್ನು ಕೊಡ್ತಾರೆ. ಹೀಗೆ
ಪ್ರಾಣರೂಪದಿಂದಾಗಿ ಗೃತ್ಸ, ಅಪಾನ ರೂಪದಿಂದಾಗಿ ಮದ, ಈ ಎರಡೂ ಕೂಡ ಜೊತೆಗಿರುವುದರಿಂದಾಗಿ ಭಗವಂತನಿಗೇನೆ ಗೃತ್ಸ ಮದ ಎಂಬುದಾಗಿ ನಾಮವನ್ನು ಕರೀತಾರೆ. ಭಗವಂತ ಗೃತ್ಸನೂ ಆಗ್ತಾನೆ, ಅದೇ ರೀತಿಯಾಗಿ ಮದನೂ ಆಗ್ತಾನೆ. ಇದೆರಡೂ ಕೂಡ ಭಗವಂತನದ್ದೇ ರೂಪವಾದದ್ರಿಂದಾಗಿ ಭಗವಂತನಿಗೆ ಗೃತ್ಸ ಮದ ಅಂತ ಹೇಳಿಕೊಂಡು ಅಲ್ಲಿ ಕರೀತಾನೆ. ಹೀಗೆ ಭಗವಂತನನ್ನೇ ಮುಖ್ಯವಾಗಿ ಗೃತ್ಸಮದ ಅಂತ ಹೇಳಿಕೊಂಡು ಋಷಿವಾಚಕವಾಗಿರತಕ್ಕಂತಹ ಶಬ್ದಗಳಿವೆ. ಆದರೆ ಮುಖ್ಯವಾಗಿ ಯಾರು ಅಂತ ಕೇಳಿದರೆ ಗೃತ್ಸಮದ ಶಬ್ದಕ್ಕೆ ಅರ್ಥ ಅದು ಭಗವಂತ. ಆದ್ದರಿಂದ ಗೃತ್ಸಮದ ನಾಮಕನಾಗಿರತಕ್ಕಂಥವನು ಭಗವಂತ ಎಂಬುದಾಗಿ ಕರೀತಾರೆ. ಹೀಗೆ ಸಮಸ್ತ ವಿಶ್ವ ಜಗತ್ತು ಏನಾಗಿದೆ ಅಂತ ಕೇಳಿದ್ರೆ ಭಗವಂತನಿಗೆ ಮಿತ್ರ. ಈ ಪ್ರೀತಿ ಇನ್ನೊಂದು ಏನು ಅಂತ ಕೇಳಿದ್ರೆ ಅದನ್ನು ಮುಂದಿನ ಉಪನಿಷತ್ತು ಹೇಳ್ತಿದೆ. ತಸ್ಯೇದಂ ವಿಶ್ವಂ ಮಿತ್ರಮಾಸೀತ್ ಯದಿದಂ ಕಿಂಚ. ಈ ಜಗತ್ತಿನಲ್ಲಿ ಏನೆಲ್ಲ ಇದೆಯೋ ಅದು ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹದ್ದು. ಈ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಜಗತ್ತು ಏನಾಗಿದೆ ಅಂತ ಕೇಳಿದ್ರೆ ಏನು ಭಗವಂತ ಯಾವತ್ತೂ ಕೂಡ ಅವನು ಅಪಾಯವನ್ನುಂಟು ಮಾಡುವುದಿಲ್ಲ. ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಇಡೀ ಜಗತ್ತಿಗೆ ಭಗವಂತ ಮಿತ್ರಸ್ಥಾನೀಯನಾಗಿರ್ತಾನೆ. ಈ ಮಿತ್ರಸ್ಥಾನೀಯನಾಗಿರ್ತಕ್ಕಂತಹ ಭಗವಂತ ಇಡೀ ಜಗತ್ತಿಗೆ ಮಿತ್ರಸ್ಥಾನೀಯನಾಗಿದ್ದಾನೆ. ಅಷ್ಟೇ ಅಲ್ಲದೆ ಭಗವಂತ ಜಗತ್ತಿಗೆ ಈ ಎಲ್ಲ ಕಡೆಗಳಲ್ಲಿ ತಾನು ಮಿತ್ರ ಆಗಿರುವುದರಿಂದಾಗಿ ಅಲ್ಲಿ ಜಗತ್ತಿಗೆ ಮಿತ್ರ. ಇಲ್ಲಿ ವಿಶ್ವಾಮಿತ್ರನನ್ನು ಅಂದರೆ ಜಗತ್ತು, ಅಲ್ಲಿಗೆ ಮಿತ್ರ. ಇಲ್ಲಿ ಒಂದು ಗೃತ್ಸಮದ ಎಂಬಂತಹ ಶಬ್ದವನ್ನು ಸಮನ್ವಯ ಮಾಡಿದ್ರು. ಅದಾದ ಮೇಲೆ ಗೃತ್ಸಮದ ನಂತರದ ಭಗವಂತನಿಗೆ ಸಮನ್ವಯವನ್ನು ಮಾಡತಕ್ಕಂತಹದ್ದು ಅದು ಮಿತ್ರ, ವಿಶ್ವಕ್ಕೆ ಮಿತ್ರಸ್ಥಾನೀಯನಾಗಿ. ಮಿತ್ರ ಯಾವತ್ತೂ ಕೂಡ ಇನ್ನೊಬ್ಬನಿಗೆ ಅವನು ಕೆಡುಕನ್ನು ಬಯಸುವುದಿಲ್ಲ. ಅದಕ್ಕೋಸ್ಕರವಾಗಿ ಈ ವಿಶ್ವಾಮಿತ್ರ ಎಂಬಂತಹ ಪದವನ್ನು ಭಗವಂತನಿಗೆ ಸಮನ್ವಯವನ್ನು ಮಾಡ್ತಾರೆ. ಹೀಗೆ ಭಗವಂತ ವಿಶ್ವಾಮಿತ್ರನೂ ಎನಿಸಿದ್ದಾನೆ ಅಂತ ಹೇಳಿಕೊಂಡು ಈ ವಿಶ್ವಾಮಿತ್ರ ಯಾವ ಒಂದು ಋಷಿವಾಚಕವಾಗಿರತಕ್ಕಂತಹ ಶಬ್ದ ಇದೆ, ಆ ಋಷಿವಾಚಕವಾಗಿರತಕ್ಕಂತಹ ಶಬ್ದವನ್ನು ಭಗವಂತನಿಗೆ ಸಮನ್ವಯ ಮಾಡ್ತಾರೆ. ಅಲ್ಲಿಗೆ ಗೃತ್ಸಮದ ಎಂಬಂತಹ ಶಬ್ದ ಭಗವಂತನದ್ದು ಅಂತಾಯಿತು. ಇನ್ನು ಅದಾದ ಮೇಲೆ ವಿಶ್ವಾಮಿತ್ರ ಎಂಬಂತಹ ಏನು ಋಷಿವಾಚಕವಾಗಿರತಕ್ಕಂತಹ ಶಬ್ದ ಇದೆ ಅದೂ ಕೂಡ ಭಗವಂತನನ್ನೇ ಅದು ತಿಳಿಸ್ತದೆ. ಭಗವಂತನಿಗೇ ಅದು ಸಮನ್ವಯವನ್ನು ಮಾಡಬಹುದು ಎಂಬುದಾಗಿ ನಮಗೆ ಐತರೇಯ ಉಪನಿಷತ್ತು ತಿಳಿಸಿಕೊಡ್ತದೆ. ಹೀಗೆ ಮುಖ್ಯವಾಗಿ ಭಗವಂತನೇ ಜಗತ್ತಿಗೆ ಮಿತ್ರನಾದದ್ರಿಂದಾಗಿ ಅವನೇ ವಿಶ್ವಾಮಿತ್ರ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ಭಗವಂತನ ಬಗ್ಗೆ ದೇವತೆಗಳು ಹೇಳ್ತಾರಂತೆ. ಏನು ಹೇಳ್ತಾರೆ ಅಂತ ಕೇಳಿದ್ರೆ ತಂ ದೇವಾ ಅಬ್ರುವನ್. ಭಗವಂತನ ಬಗ್ಗೆ ದೇವತೆಗಳು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಕೇಳಿದ್ರೆ ಇವನು ಅಯಂ ವೈ ನಃ ಸರ್ವೇಷಾಂ ವಾಮ ಇತಿ. ಭಗವಂತ ವಾಮ. ಯಾಕೆ? ನಮ್ಮೆಲ್ಲ ಎಲ್ಲರ ಒಳಗೆ ತಾನು ಇದ್ದಾನೆ. ಇಡೀ ಎಲ್ಲ ದೇವತೆಗಳ ಒಳಗೆ ನಿಯಾಮಕನಾಗಿ ಭಗವಂತನಿದ್ದಾನಲ್ವ. ಅದರಿಂದಾಗಿ ಭಗವಂತನಿಗೆ ಏನು ಹೆಸರು ಅಂತ ಕೇಳಿದರೆ ವಾಮ ಅಂತ ಹೆಸರು. ಅದಾದ ಮೇಲೆ ತಂ ಯದ್ದೇವಾ ಅಬ್ರುವನ್ ಅಯಂ ವೈ ನಃ ಸರ್ವೇಷಾಂ ವಾಮ ಇತಿ ತಸ್ಮಾದ್ ವಾಮದೇವಃ. ಭಗವಂತ ಎಲ್ಲರ ಒಳಗೆ ಇದ್ದಾನೆ. ಆದ್ದರಿಂದಾಗಿ ಭಗವಂತನಿಗೆ ಏನು ಹೆಸರು ಅಂತ ಕೇಳಿದರೆ ವಾಮದೇವ. ಎಲ್ಲ ಕಡೆಗಳಲ್ಲೂ ಕೂಡ ತಾನು ವ್ಯಾಪಿಸಿಕೊಂಡು ನಿಯಾಮಕನಾಗಿ ಇದ್ದಾನೆ. ಆದ್ದರಿಂದಾಗಿ ಭಗವಂತನಿಗೆ ವಾಮದೇವ ಅಂತ ಹೆಸರು. ಹೀಗೆ
ವಾಮದೇವ ಋಷಿ ಅಂತ ಏನು ನಾವು ಪ್ರಯೋಗವನ್ನು ಮಾಡ್ತೇವೆ ಅದು ಕೂಡ ಭಗವಂತನಿಗೆ ಮುಖ್ಯವಾಗಿ ಸಮನ್ವಯವಾಗ್ತದೆ ಎಂಬುದನ್ನು ತಿಳಿಸಿಕೊಡ್ತಾರೆ. ಹೀಗೆ ವಾಮದೇವ ಅಂತ ಎಂಬಂತಹ ಶಬ್ದಗಳು ಕೂಡ ಅದು ಭಗವದ್ವಾಚಕವಾಗಿರತಕ್ಕಂತಹದ್ದು ಅಂತ ತಿಳಿಸಿಕೊಡ್ತಾರೆ. ಹೀಗೆ ಇದಾದ ಮೇಲೆ ತಸ್ಮಾತ್ ವಾಮದೇವ ಇತ್ಯಾಚಕ್ಷತೆ ಏತಮೇವ ಸಂತಂ, ಭಗವಂತನನ್ನೇ ವಾಮದೇವ ಎಂಬಂತಹ ಋಷಿವಾಚಕವಾಗಿರತಕ್ಕಂತಹ ಶಬ್ದದಿಂದಾಗಿ ಕರೀತಾರೆ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಎಲ್ಲ ಇದಂ ಸರ್ವಂ ಪಾಪ್ಮನಃ ಅತ್ರಾಯತ, ಭಗವಂತ ಇಡೀ ಜಗತ್ತನ್ನು ಪಾಪದಿಂದಾಗಿ ರಕ್ಷಣೆ ಮಾಡ್ತಾನೆ. ಯಾರು ಒಂದು ಮಾತಿದೆ ಏನು ಅಂತ ಕೇಳಿದ್ರೆ ಭಗವಂತನ ನಾಮಸ್ಮರಣೆಗೆ ಇರತಕ್ಕಂತಹ ಸಾಮರ್ಥ್ಯ ಎಂಥದ್ದು ಅಂತ ಕೇಳಿದ್ರೆ ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ದ್ವಿಜಾ ತಾವತ್ ಕರ್ತು ನ ಶಕ್ನೋತಿ ಪಾತಕಂ ಪಾತಕೇ ಜನ ಅಂತ ಹೇಳಿಕೊಂಡು ಒಂದು ಮಾತಿದೆ. ಭಗವಂತನ ನಾಮಕ್ಕೆ ಇರತಕ್ಕಂತಹ ಸಾಮರ್ಥ್ಯ ಎಂಥದ್ದು ಅಂತ ಕೇಳಿದ್ರೆ ಅವನ ಒಂದು ನಾಮ ಅದರ ಸಾಮರ್ಥ್ಯ ಎಂಥದ್ದು ಅಂತ ಕೇಳಿದ್ರೆ ಆ ಎಲ್ಲ ಸಮಗ್ರವಾಗಿರತಕ್ಕಂತಹ ಪಾಪದ ರಾಶಿಗಳನ್ನು ಸುಟ್ಟು ಭಸ್ಮ ಮಾಡತಕ್ಕಂತಹ ಸಾಮರ್ಥ್ಯ ಭಗವಂತನ ನಾಮಕ್ಕಿದೆ. ಈ ನಾಮ ಒಬ್ಬ ಪಾತಕಿಯಾಗಿರ್ತಕ್ಕಂತಹ ಅತ್ಯಂತ ತನ್ನ ಜೀವಮಾನ ಪೂರ್ತಿ ಕೆಟ್ಟ ಕೆಲಸಗಳಲ್ಲಿ ಕುಕೃತ್ಯಗಳಲ್ಲಿ ತಾನು ತೊಡಗಿಸಿಕೊಂಡಿರತಕ್ಕಂತಹ ಒಬ್ಬ ಪಾತಕಿಯೂ ಕೂಡ ಅಷ್ಟು ಪಾಪವನ್ನು ಮಾಡಲಿಕ್ಕೆ ಸಾಮರ್ಥ್ಯ ಇಲ್ಲ. ಅಷ್ಟು ಸಾಮರ್ಥ್ಯ ಭಗವಂತನ ಒಂದು ನಾಮಕ್ಕಿದೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಇದಂ ಸರ್ವಂ ಪಾಪನ ಅತ್ರಾಯತ ಅಂತ ಹೇಳಿಕೊಂಡು ತ್ರೈಂಗ ಪಾಲನೆ ಎಲ್ಲ ಪಾಪಗಳಿಂದಾಗಿ ರಕ್ಷಣೆ ಮಾಡತಕ್ಕಂತಹ ಅದರಿಂದ ಅವರನ್ನು ದೂರ ಮಾಡತಕ್ಕಂತಹ ಸಾಮರ್ಥ್ಯ ಭಗವಂತನ ನಾಮಕ್ಕಿದೆ ಅಂತ ಎಂಬುದಾಗಿ ಹೇಳ್ತಾರೆ. ಇದಾದ ಮೇಲೆ ಆ ಎಲ್ಲ ಏನು ಇದಂ ಸರ್ವಂ ಪಾಪ್ಮನಃ ಅತ್ರಾಯತ ಇದಂ ಕಿಂಚ ತಸ್ಮಾತ್ ಅತ್ರಯ ಅತ್ರಿ ಏನು ಅತ್ರಿ ಎಂಬಂತಹ ಋಷಿ ಇದೆ. ಆ ಅತ್ರಿ ಅಂತ ಎಂಬಂತಹ ಋಷಿಗಿಂತೆ ಅದನ್ನು ಸಮನ್ವಯ ಮಾಡುತ್ತಾರೆ. ಎಲ್ಲ ಯಾರು ಭಗವಂತನನ್ನು ಶರಣು ಹೊಂದುತ್ತಾನೆ, ಭಗವಂತನೇ ರಕ್ಷಕ ಅಂತ ಯಾರು ಪೂರ್ತಿ ಅವನಿಗೆ ಶರಣು ಹೊಂದುತ್ತಾರೆ ಅಂಥವರ ಎಲ್ಲ ಪಾಪಗಳಿಂದಾಗಿ ರಕ್ಷಣೆ ಮಾಡತಕ್ಕಂತಹ ಸಾಮರ್ಥ್ಯ ಭಗವಂತನಿಗಿದೆ. ಅದರಿಂದಾಗಿ ಭಗವಂತನನ್ನು ಅತ್ರಿ ಅಂತ ಎಂಬುದಾಗಿ ಕರೀತಾರೆ. ಹೀಗೆ ಇನ್ನು ಎಲ್ಲರಿಗೂ ಆಶ್ರಯ ಭಗವಂತನೇ ಮುಖ್ಯವಾಗಿ ಆಶ್ರಯ. ಹೀಗೆ ಭಗವಂತನನ್ನೇ ಆಶ್ರಯ ಸ್ಥಾನ ಅಂತ ಹೇಳಿಕೊಂಡು ಎಲ್ಲರೂ ಕೂಡ ಹೇಳ್ತಾರೆ. ಅದರಿಂದಾಗಿ ಭಗವಂತನಿಗೆ ಅತ್ರಿ ಎಂಬಂತಹ ಹೆಸರು ಅದು ಸಮನ್ವಯವಾಗ್ತದೆ ಅಂತ ಎಂಬುದಾಗಿ ಹೇಳ್ತಾರೆ. ಹೀಗೆ ಇನ್ನು ಅದನ್ನು ಪ್ರತ್ಯೇಕವಾಗಿ ಸಮನ್ವಯ ಮಾಡ್ತಾರೆ. ಏನು ಅಂತ ಕೇಳಿದರೆ ಪ್ರಕರ್ಷೇಣ ಅನಯತಿ ಸಾರಂ ಇತಿ ಪ್ರಾಣ ಅಂತ ಹೇಳಿಕೊಂಡು ಭಗವಂತ ಪ್ರಾಣ ಯಾಕೆ ಅನಯತಿ ಸರ್ವಂ ಎಲ್ಲರನ್ನೂ ಕೂಡ ಪ್ರಕರ್ಷೇಣ ಆನಯತಿ ಸಾರಂ ಭಗವಂತ ಎಲ್ಲರಿಗೂ ಕೂಡ ಚೇಷ್ಟೆಯನ್ನು ಕೊಡ್ತಾನೆ. ಅದರಿಂದಾಗಿ ಭಗವಂತ ಪ್ರಾಣ. ಮತ್ತು ಗೃಹ್ಣಾದಿ ಸಾರಂ ಇತಿ ಗೃತ್ಸಹ ಭಗವಂತ ಎಲ್ಲರ ಸಾರವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಎಲ್ಲಿ ಸಾರಭಾಗವಾಗಿರತಕ್ಕಂತಹದ್ದು ಅಂತಿದೆಯೋ ಆ ಎಲ್ಲ ಸಾರಭಾಗವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ. ಅದರಿಂದಾಗಿ ಅವನಿಗೆ ಗೃತ್ಸ ಅಂತ ಹೆಸರು. ಅದಾದ ಮೇಲೆ ಮುಂದೆ ಪ್ರಾಣ ಗೃತ್ಸ ಎಲ್ಲವೂ ಕೂಡ ಭಗವಂತನದ್ದು. ಭಗವಂತನಿಗೆ ಸಮಾನವಾಗಿರತಕ್ಕಂತಹ ಅರ್ಥವನ್ನು ತಿಳಿಸತಕ್ಕಂತಹದ್ದು ಅಂತಾಯಿತು. ಹೀಗೆ
ಇನ್ನು ಮುಂದೆ ಅಪಾನ ಶಬ್ದಕ್ಕೆ ಅಪನಯತಿ ಮಲಾದಿ ಇತಿ ಅಪಾನಃ ಮತ್ತು ಮದಯತಿ ಮಲಾದಿ ಅಪನಯನೇನೇತಿ ಭಗವಂತ ದೇಹದಲ್ಲಿರತಕ್ಕಂತಹ ಏನು ನಮ್ಮಲ್ಲಿರತಕ್ಕಂತಹ ಕೆಟ್ಟದಾಗಿರ್ತಕ್ಕಂತಹ ಮಲಾದಿಗಳನ್ನು ಅಸಾರವಾಗಿರ್ತಕ್ಕಂತಹ ಭಾಗವನ್ನು ಭಗವಂತ ನಮ್ಮಿಂದ ದೂರಕ್ಕೆ ಮಾಡ್ತಾನೆ. ಅದರಿಂದಾಗಿ ಅವನನ್ನು ಅಪಾನ ಅಂತ ಕರೀತಾರೆ. ಎಲ್ಲ ಅಪಾನ ಮದ ಎಲ್ಲವೂ ಕೂಡ ಭಗವಂತನಿಗೆ ಕೃತ್ಸ ಮದ ಈ ಎರಡೂ ಕೂಡ ಭಗವಂತನಿಗೆ ಸಮನ್ವಯವನ್ನು ಮಾಡಲಿಕ್ಕೆ ಬರ್ತದೆ ಎಂಬುದಾಗಿ ಹೀಗೆ ಸರ್ವ ಋಷಿವಾಚಕವಾಗಿರ್ತಕ್ಕಂತಹ ಪದಗಳನ್ನು ಭಗವಂತನಲ್ಲಿ ಸಮನ್ವಯವನ್ನು ಮಾಡ್ತಾರೆ. ಅದಕ್ಕೆ ಬೇಕಾಗಿರತಕ್ಕಂತಹ ಒಂದು ಪ್ರಮಾಣವನ್ನು ಕೂಡ ಕೊಡ್ತಾರೆ. ಏನು ಅಂತ ಕೇಳಿದ್ರೆ ಪ್ರಾಣಸ್ಥ ಪ್ರಾಣನಾಮಾಸು ಅಪಾನೇ ಅಪಾನನಾಮಕ ನೇತೃತ್ವಾತ್ ಅಪಾನೇತೃತ್ವಾತ್ ಭಗವಾನ್ ಪುರುಷೋತ್ತಮ. ಭಗವಂತ ನೇತೃತ್ವಾತ್ ನಯತಿ ನಮ್ಮೆಲ್ಲರನ್ನ ಭಗವಂತ ಮುಂದಕ್ಕೆ ಕೊಂಡು ಹೋಗ್ತಾನೆ. ಅದರಿಂದಾಗಿ ಭಗವಂತ ಪ್ರಾಣಾಂತನಿಸಿಕೊಳ್ತಾನೆ. ಇನ್ನು ಅಪನೇತೃತ್ವಾತ್ ಭಗವಂತ ಮಲಾದಿ ವಿರೇಚನ ಮಾಡುವ ಮೂಲಕವಾಗಿ ನಮ್ಮಲ್ಲಿರತಕ್ಕಂತಹ ಏನು ಕೊಳೆ ಮೊದಲಾಗಿರತಕ್ಕಂತಹ ಮಲಾದಿಗಳನ್ನು ಪೂರ್ಣವಾಗಿ ಅವನು ವಿವೇಚನೆ ಮಾಡ್ತಾನೆ. ಅದನ್ನು ದೇಹದಿಂದಾಗಿ ಹೊರಕ್ಕೆ ಹಾಕ್ತಾನೆ, ಹೊರಕ್ಕೆ ಹಾಕುವಂತೆ ಮಾಡ್ತಾನೆ. ಆದ್ದರಿಂದಾಗಿ ಭಗವಂತ ಅಪಾನ ಅಂತ ಅನಿಸಿಕೊಳ್ಳುತ್ತಾನೆ ಎಂಬುದಾಗಿ ಹೀಗೆ ಪ್ರಾಣ ಅಪಾನ ಇತ್ಯಾದಿ ಎರಡೂ ಪದಗಳು ಶಬ್ದಗಳು ಕೂಡ ಭಗವಂತನಲ್ಲಿ ಸಮನ್ವಯವನ್ನು ಮಾಡಲಿಕ್ಕೆ ಬರ್ತದೆ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ವಾಮದೇವಾದಿಗಳು ಏನು ಪ್ರೀತಿ ಮುಕ್ತಿಯೋಗ್ಯರು. ಯಾಕೆ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರರು ಯಾರು ಅಂತ ಕೇಳಿದ್ರೆ ಮುಕ್ತಿಯೋಗ್ಯರು ಅಥವಾ ಮುಕ್ತಿಯನ್ನು ಬಯಸ್ತಕ್ಕಂಥವರು. ಇವರು ಸದಾ ಕಾಲದಲ್ಲೂ ಕೂಡ ತಾವು ಮುಕ್ತಿಯಲ್ಲಿ ಅತ್ಯಂತ ಉತ್ಕಟವಾಗಿರತಕ್ಕಂಥ ಇಚ್ಛೆ ಉಳ್ಳವರು. ಇವರಿಗೆ ಪ್ರೀತಿಪಾತ್ರರು ಮುಕ್ತಿಯೋಗ್ಯರು ಪ್ರೀತಿಪಾತ್ರರಿಂದಾಗಿ ಭಗವಂತನಿಗೆ ಮಿತ್ರರಂತೆ ಇರ್ತಾರೆ. ಇನ್ನು ದ್ವೇಷಿಗಳು ಯಾರು ಭಗವದ್ವೇಷವನ್ನು ಮಾಡ್ತಾರೆ, ಭಗವಂತನನ್ನ ದ್ವೇಷ ಭಗವದ್ಭಕ್ತರನ್ನು ಈ ಎರಡನ್ನೂ ಕೂಡ ಮಾಡತಕ್ಕಂಥವರು ಇದು ಅಸ್ವತಂತ್ರವಾಗಿದ್ದು ಇನ್ನೂ ಅಪಾಯವನ್ನು ಮಾಡದೇ ಇರತಕ್ಕಂಥವಾದ್ರಿಂದಾಗಿ ಅವರನ್ನೂ ಕೂಡ ಭಗವಂತ ಎಲ್ಲರನ್ನೂ ಕೂಡ ಯಾರು ಮಿತ್ರರು ಅರಿಗಳು ಎಲ್ಲರನ್ನೂ ಕೂಡ ಸಮಾನವಾಗಿ ಭಗವಂತ ನೋಡುತ್ತಾನೆ. ಆದ್ದರಿಂದಾಗಿ ಭಗವಂತ ವಾಮದೇವ ಅಂತ ಹೇಳಿಕೊಂಡು ಹೀಗೆ ಎಲ್ಲ ಋಷಿವಾಚಕವಾಗಿರ್ತಕ್ಕಂಥ ಶಬ್ದಗಳು ಅದೇ ರೀತಿಯಾಗಿ ಇನ್ನಿತರ ಕಡೆಗಳಲ್ಲಿ ಪ್ರಸಿದ್ಧವಾಗಿರ್ತಕ್ಕಂತಹ ಶಬ್ದಾದಿಗಳನ್ನು ಭಗವಂತನಲ್ಲಿ ಸಮನ್ವಯವನ್ನು ಮಾಡ್ತಾರೆ. ಅದಾದ ಮೇಲೆ ಮುಂದೆ ವಾಮಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಹೇಳ್ತಾರೆ. ವಾಮಶಬ್ದಕ್ಕೆ ಭಗವಂತನಿಗೆ ಏನು ವಾಮೋ ಭದ್ರ ಅಂತ ಸೌಂದರ್ಯ ಅಂತ ಹೇಳಿಕೊಂಡು ಈ ಅರ್ಥವನ್ನು ಹೇಳ್ತಾರೆ. ಭಗವಂತನಲ್ಲಿ ಸೌಂದರ್ಯ ಎಂಬುದು ಸಹಜವಾಗಿದೆ. ಯಾಕೆ ಅಂತ ಕೇಳಿದರೆ ಭಗವಂತನಿಗೆ ಯಾವುದೋ ಒಂದು ಬಾಹ್ಯವಾಗಿರ್ತಕ್ಕಂಥ ಸೌಂದರ್ಯವನ್ನು ಹೇಳಬೇಕು ಅಂತಿಲ್ಲ. ಯಾವುದೋ ಒಂದು ಕೃತಕವಾಗಿರ್ತಕ್ಕಂತಹ ಅಥವಾ ಯಾವುದೋ ಒಂದು ನಿಮಿತ್ತವನ್ನಿಟ್ಟುಕೊಂಡು ಸೌಂದರ್ಯವನ್ನು ಸಮನ್ವಯ ಮಾಡಬೇಕು ಅಂತಿಲ್ಲ. ಭಗವಂತನಲ್ಲಿರ್ತಕ್ಕಂತಹ ಸೌಂದರ್ಯ ಅದು ಸಹಜ. ಅದರಿಂದಾಗಿ ಭಗವಂತನಿಗೆ ವಾಮದೇವ ಅಂತ ಹೇಳಿಕೊಂಡು ಶಬ್ದವನ್ನು ಭಗವಂತನಿಗೆ ಸಮನ್ವಯವನ್ನು ಮಾಡುತ್ತಾರೆ. ಹೀಗೆ ಸರ್ವ ಪದಗಳು ಸರ್ವ ಶಬ್ದಗಳು ಕೂಡ ಅದು ಭಗವಂತನನ್ನೇ ಮುಖ್ಯವಾಗಿ ಪ್ರತಿಪಾದನೆ ಮಾಡ್ತದೆ ಎಂಬುದಾಗಿ ಹೇಳಿಕೊಂಡು ಎಲ್ಲ ಶಬ್ದಗಳು ಕೂಡ ಅದು ಮುಖ್ಯವಾಗಿ ಭಗವದ್ವಾಚಕವೇ ಆಗಿರ್ತದೆ ಎಂಬುದನ್ನು ನಮಗೆ ಐತರೇಯ ಉಪನಿಷತ್ತು ತನ್ನ ಮಾತಿನ ಮೂಲಕವಾಗಿ ತಿಳಿಸಿಕೊಡ್ತದೆ. ಅದಾದ ಮೇಲೆ ಮುಂದೆ ಉಪನಿಷತ್ತು ಹೇಳುವಂತಹದ್ದು ಏಷವು ಏವ ಬಿಭ್ರದ್ವಾಜ ಪ್ರಜಾ ವೈ ವಾಜ
ಸಾ ಏಷ ವಿಭರ್ತಿ ಯದ್ವಿಭರ್ತಿ ತಸ್ಮಾತ್ ಭರದ್ವಾಜ ಇತ್ಯಾಚಕ್ಷತೆ ಏತಮೇವ ಸಂತಂ. ಸಜ್ಜನರು ಯಾರು ಜ್ಞಾನಿವರ್ಗ ಇದ್ದಾರೆ, ಜ್ಞಾನಿಗಳು ಇದ್ದಾರೆ, ಅವರು ಭಗವಂತನನ್ನೇ ಭರದ್ವಾಜ ಶಬ್ದದಿಂದಾಗಿ ಕರೀತಾರಂತೆ. ಯಾಕೆ ಅಂತ ಕೇಳಿದರೆ ಭಗವಂತನೇ ಮುಖ್ಯವಾಗಿ ಭರದ್ವಾಜ ಅಂತ ಅನಿಸಿಕೊಡ್ತಾನೆ. ಹೇಗೆ ಅಂತ ಕೇಳಿದರೆ ಏಷ ಉ ಏವ ಬಿಭ್ರತ್ ವಾಜಃ, ಅದನ್ನು ಶಬ್ದವನ್ನು ತುಂಡು ಮಾಡ್ತಾರೆ, ಶಬ್ದವನ್ನು ತುಂಡರಿಸಿ ಅರ್ಥವನ್ನು ಹೇಳ್ತಾರೆ. ಏನು ಅಂತ ಕೇಳಿದರೆ ಭಗವಂತ ಬಿಭ್ರದ್ ವಾಜ, ಭಗವಂತನಿಗೆ ವಾಜ ಅಂತ ಹೆಸರು. ಯಾಕೆ? ಜೀವರನ್ನು ವಾಜಶಬ್ದದಿಂದಾಗಿ ಕರೀತಾರೆ. ಅದಕ್ಕೆ ಏನು ಪ್ರಮಾಣವನ್ನು ಕೂಡ ಕೊಡ್ತಾರೆ. ವಸಿಷ್ಠೋ ವಸತಾಮುತ್ತಮ ಅಭ್ಯಪವಯತ ಭಾವಯಾಮಾಸ ಸಂಸಾರಾತ್ ಅಂತ ಹೇಳಿಕೊಂಡು ಆ ಎಲ್ಲ ಅರ್ಥವನ್ನು ಸಮನ್ವಯ ಮಾಡ್ತಾರೆ. ಹೇಗೆ ಅಂತ ಕೇಳಿದರೆ ಎಲ್ಲ ಜೀವರಾಶಿಗಳಿದ್ದಾರೆ, ಆ ಎಲ್ಲ ಜೀವರಾಶಿಗಳನ್ನು ಭಗವಂತ ಧಾರಣೆ ಮಾಡ್ತಾನೆ. ಅವನಿಗೇನೆ ಏನು ಹೆಸರು ಅಂತ ಕೇಳಿದರೆ ಬಿಭ್ರದ್ವಾಜ ಅಂತ ಹೆಸರು. ಜೀವನನ್ನು ಭಗವಂತ ಧಾರಣೆ ಮಾಡ್ತಾನೆ ಅಂತಾಯಿತು. ಇಲ್ಲಿ ಜೀವರಿಗೆ ವಾಜ ಅಂತ ಹೆಸರು ಬಂತು. ಇನ್ನು ಆ ಜೀವನನ್ನು ಧಾರಣೆ ಮಾಡತಕ್ಕಂಥವನು, ಜೀವರಿಗೆ ಕರ್ತೃತ್ವ ಅದು ಇಲ್ಲ, ಮತ್ತು ಜೀವನಲ್ಲಿರ್ತಕ್ಕಂತಹ ಕರ್ತೃತ್ವ ಅದು ಭಗವಂತನದ್ದು. ಮುಖ್ಯವಾಗಿ ಜೀವನನ್ನು ಧಾರಣೆ ಮಾಡಿ ಅವರಲ್ಲಿ ಏನೋ ಒಂದು ಕ್ರಿಯೆಯನ್ನು ಮಾಡ್ತಾನಲ್ವ, ಅದನ್ನೇ ಭಗವಂತನಿಗೆ ಹೇಳ್ತಾರೆ. ಅವರನ್ನು ಭಗವಂತ ಧರಿಸ್ತಾನಲ್ವ. ಈ ಎಲ್ಲ ಜೀವನನ್ನು ಧಾರಣೆ ಮಾಡುವುದರಿಂದಾಗಿ ಭಗವಂತನಿಗೆ ಏನು ಹೆಸರು ಅಂತ ಕೇಳಿದರೆ ವಾಜ ಅಂತ ಹೆಸರು. ಈ ಬಿಭ್ರದ್ವಾಜ ಅಂತ ಆಯಿತು. ಭಗವಂತ ಎಲ್ಲ ಜೀವರಾಶಿಗಳನ್ನು ಧಾರಣೆ ಮಾಡಿ ಅವರನ್ನು ನಿಯಮನೆ ಮಾಡಿ ಅವರಿಂದ ಎಲ್ಲ ರೀತಿಯಾಗಿರ್ತಕ್ಕಂತಹ ಏನು ಕ್ರಿಯೆಗಳನ್ನು ಮಾಡಿಸ್ತಾನಲ್ವ, ಅದರಿಂದಾಗಿ ಭಗವಂತನಿಗೆ ಬಿಭ್ರದ್ವಾಜ ಅಂದರೆ ಭರದ್ವಾಜ ಎಂಬುದಾಗಿ ಸಮನ್ವಯವನ್ನು ಮಾಡ್ತಾರೆ ಶಬ್ದವನ್ನು. ಭಗವಂತನೇ ಯದ್ ವಿಭರ್ತಿ ತಸ್ಮಾತ್ ಭಾರದ್ವಾಜ, ಭಗವಂತ ಇಡೀ ಜೀವರ ಭಾರವನ್ನು, ಇಡೀ ಜೀವರ ಆಗು ಹೋಗುಗಳನ್ನು, ಅವರ ಎಲ್ಲ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳನ್ನು, ಅವರ ಎಲ್ಲ ರೀತಿಯಾಗಿರ್ತಕ್ಕಂತಹ ಕರ್ಮ ಎಲ್ಲವನ್ನೂ ಕೂಡ ಭಗವಂತ ಧಾರಣೆ ಮಾಡ್ತಾನೆ. ಅದರಿಂದಾಗಿ ಭಗವಂತನಿಗೆ ಭರದ್ವಾಜ ಅಂತ ಹೆಸರು. ಹೀಗೆ ಭಗವಂತನನ್ನೇ ಮುಖ್ಯವಾಗಿ ಏನು ಕರೀತಾರೆ ಅಂತ ಕೇಳಿದರೆ ಭರದ್ವಾಜ ಎಂಬಂತಹ ಶಬ್ದದಿಂದಾಗಿ ಅವನನ್ನು ಕರೀತಾರೆ ಅಂತ ಎಂಬುದಾಗಿ ಹೇಳ್ತಾರೆ. ಅದಾದ ಮೇಲೆ ಮುಂದೆ ದೇವತೆಗಳು ಹೇಳ್ತಾರಂತೆ. ಏನು ಅಂತ ಕೇಳಿದರೆ ತಂ ದೇವಾ ಅಬ್ರುವನ್ ಅಯಂ ವೈ ನಃ ಸರ್ವೇಶ ವಸಿಷ್ಠ. ಭಗವಂತ ವರಿಷ್ಠ ವಸಿಷ್ಠ ಎರಡೂ ಕೂಡ ಭಗವಂತ ಅಂತರ್ಯಾಮಿಯಾಗಿ ಇದ್ದಾನೆ ಅಂತಾಯಿತು. ಇಡೀ ಯಾರು ಒಳಗಿದ್ದುಕೊಂಡು ದೇಹದ ಶರೀರದ ಒಳಗೆ ಇದ್ದುಕೊಂಡು ದೇಹವನ್ನು ಧಾರಣೆ ಮಾಡ್ತಾನೆ, ಜೀವನನ್ನು ಧಾರಣೆ ಮಾಡ್ತಾನೆ, ಜೀವನಲ್ಲಿ ಸಕಲ ವಿಧವಾಗಿರತಕ್ಕಂತಹ ಕ್ರಿಯೆಗಳನ್ನು ಜೀವನಲ್ಲಿ ಜೀವನಿಮಿತ್ತಕವಾಗಿರತಕ್ಕಂತಹ ಕ್ರಿಯೆಗಳನ್ನು ಭಗವಂತ ಮಾಡಿಸ್ತಾನಲ್ವ. ಅದರಿಂದಾಗಿ ಭಗವಂತನಿಗೆ ಏನು ಹೆಸರು ಅಂತ ಕೇಳಿದರೆ ವಸಿಷ್ಠ ಅಂತ ಹೆಸರು. ಅಂತಹ ಅಸ್ತಿತ್ವ ವಸಯತಿ, ಭಗವಂತ ವಸತಿ ಮತ್ತು ತಿಷ್ಠತಿ, ಒಳಗೆ ಇದ್ದುಕೊಂಡು ತಾನು ಎಲ್ಲ ರೀತಿಯಾಗಿರ್ತಕ್ಕಂತಹ ಕ್ರಿಯೆಗಳನ್ನು ಕರ್ಮಗಳನ್ನು ಮಾಡ್ತಾನೆ. ಅದರಿಂದಾಗಿ ಭಗವಂತನಿಗೆ ವಸಿಷ್ಠ ಎಂಬುದಾಗಿ ಹೇಳ್ತಾರೆ. ಮತ್ತು ಯಾರು ಒಳಗಿದ್ದಾನಲ್ವ ಅವನೇ
ಎಲ್ಲರಿಗಿಂತಲೂ ಕೂಡ ಶ್ರೇಷ್ಠ. ಭಗವಂತನನ್ನು ಬಿಟ್ಟು ಉಳಿದವರು ಯಾರೂ ಕೂಡ ಅಲ್ಲಿ ಶ್ರೇಷ್ಠರು ಅಂತ ಇಲ್ಲವೇ ಇಲ್ಲ. ಆ ಭಗವಂತನೇ ಎಲ್ಲ ಎಲ್ಲ ಜೀವನ ಒಳಗಿದ್ದುಕೊಂಡು ಅಷ್ಟು ಮಾತ್ರವಲ್ಲದೆ ಎಲ್ಲರನ್ನ ಧಾರಣೆ ಮಾಡಿ ಭಗವಂತ ಸಕಲ ವಿಧವಾಗಿರತಕ್ಕಂತಹ ಕ್ರಿಯೆಗಳನ್ನು ಮಾಡ್ತಾನೆ. ಅದರಿಂದಾಗಿ ಭಗವಂತನಿಗೆ ವಸಿಷ್ಠ ಎಂಬುದಾಗಿ ಹೆಸರು. ಹೀಗೆ ವಸತಿ ಇವನನ್ನೇ ತಸ್ಮಾತ್ ವಸಿಷ್ಠ, ಹೀಗೆ ಭಗವಂತನನ್ನು ವಸಿಷ್ಠ ಎಂಬುದಾಗಿ ಪದದಿಂದ ಕರೀತಾರೆ. ಅಷ್ಟು ಮಾತ್ರವಲ್ಲದೆ ದೇವತೆಗಳು ಮುಖ್ಯವಾಗಿ ಅವನನ್ನೇ ಉಪಾಸನೆ ಮಾಡುವಂತಹದ್ದು. ಅಷ್ಟು ಮಾತ್ರವಲ್ಲದೆ ಎಲ್ಲರೂ ಕೂಡ ಇವನನ್ನೇ ಹೇಳ್ತಾರೆ, ಇವನೇ ವರಿಷ್ಠ, ಇವನೇ ಶ್ರೇಷ್ಠ ಅಂತ ಹೇಳಿಕೊಂಡು ಒಪ್ಪಿಕೊಂಡಿದ್ದಾರೆ. ಆದ್ದರಿಂದಾಗಿ ಭಗವಂತನಿಗೆ ವಸಿಷ್ಠ ಎಂಬಂತಹ ಶಬ್ದವನ್ನು ಸಮನ್ವಯವನ್ನು ಮಾಡ್ತಾರೆ. ಈ ರೀತಿಯಾಗಿ ಆ ಭಗವಂತನ ಭರದ್ವಾಜ, ವಾಮದೇವ, ವಸಿಷ್ಠ, ಅತ್ರಿ, ವಿಶ್ವಾಮಿತ್ರ ಎಲ್ಲ ಶಬ್ದಗಳು ಎಲ್ಲ ಪದಗಳೂ ಕೂಡ ಅದು ಮುಖ್ಯವಾಗಿ ಭಗವಂತನದ್ದೇ ಭಗವದ್ವಾಚಕವಾಗಿರತಕ್ಕಂತಹದ್ದು ಎಂಬುದಾಗಿ ಇಲ್ಲಿ ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಸರ್ವಂ ಅಭಿಪ್ರಾಗಾತ್ ಕಿಂಚ ಅಂತ ಹೇಳಿಕೊಂಡು ಭಗವಂತ ಎಲ್ಲ ವೇದಾದಿ ಹಯಗ್ರೀವ ರೂಪದಿಂದಾಗಿ ಭಗವಂತ ವೇದಾದಿಗಳನ್ನು ಉಪದೇಶ ಮಾಡಿದ. ಈ ಉಪದೇಶ ಮಾಡಿರತಕ್ಕಂಥವನು ಏನಾಯಿತು ಅಂತ ಕೇಳಿದ್ರೆ, ಭಗವಂತ ಪ್ರಗಾಥ ಪ್ರಕೃಷ್ಟೇನ ಗಾಥ ಚೆನ್ನಾಗಿ ಭಗವಂತ ಉಪದೇಶವನ್ನು ಮಾಡಿದ್ದು. ಭಗವಂತನನ್ನು ಬಿಟ್ಟು ಉಪದೇಶವನ್ನು ಮಾಡಿದವರು ಯಾರೂ ಇಲ್ಲ. ಚೆನ್ನಾಗಿ ಗಾಯನ, ಚೆನ್ನಾಗಿ ಆ ಎಲ್ಲವನ್ನೂ ಕೂಡ ಉಪದೇಶ ಮಾಡಿದ್ದು ಭಗವಂತನಾದ್ರಿಂದಾಗಿ ಭಗವಂತನಿಗೆ ಪ್ರಗಾಥ ಅಂತ ಹೆಸರು. ಹೀಗೆ ಎಲ್ಲ ವೇದಾದಿ ಶಾಸ್ತ್ರಗಳನ್ನು ಉಪದೇಶ ಮಾಡಿ ಮತ್ತು ಪ್ರಕೃಷ್ಟೇನ ಗಾಥ, ಅದು ಯಾರನ್ನು ಹೇಳಿದ್ದು ಅಂತ ಕೇಳಿದ್ರೆ ಪ್ರಕೃಷ್ಟವಾಗಿ ಗಾನ ಮಾಡಿದ್ದು ಭಗವದ್ರೂಪಗಳನ್ನು. ಎಲ್ಲ ವೇದಾದಿ ಶಾಸ್ತ್ರಗಳು, ಪುರಾಣಗಳು, ಮಹಾಭಾರತಾದಿಗಳು ಎಲ್ಲವುಗಳು ಕೂಡ ಹೇಳಿದ್ದು ಯಾರನ್ನ ಅಂತ ಕೇಳಿದ್ರೆ ಅದು ಭಗವದ್ರೂಪವನ್ನು, ಭಗವನ್ ಮಹಿಮೆಯನ್ನು, ಅಷ್ಟು ಮಾತ್ರವಲ್ಲದೆ ಭಗವದ್ ವಿಚಾರವನ್ನು ಎಲ್ಲವುಗಳು ಕೂಡ ಚೆನ್ನಾಗಿ ಹೇಳಲ್ಪಟ್ಟದ್ದು. ಅದರಿಂದಾಗಿ ಭಗವಂತನಿಗೆ ಪ್ರಗಾಥ ಅಂತ ಹೆಸರು. ಸರ್ವಂ ಅಭಿಪ್ರಾಗಾತ್ ಇದದಂಕಿಂಚ ತಸ್ಮಾತ್ ಪ್ರಗಾಥ. ಭಗವಂತನ ಸಕಲ ರೂಪಗಳನ್ನು, ಏನು 1 ರೂಪ, 4 ರೂಪ, 24 ರೂಪ, ಎಲ್ಲ ಅನಂತ ರೂಪಗಳನ್ನು ಭಗವಂತನದ್ದು ಹೇಳಿದ್ದು. ಆದುದರಿಂದಾಗಿ ಭಗವಂತನಿಗೆ ಪ್ರಗಾಥ ಅಂತ ಎಂಬಂತಹ ಹೆಸರನ್ನು ಉಪನಿಷತ್ತು ಕೊಡ್ತದೆ. ತಸ್ಮಾತ್ ಪ್ರಗಾಥ ಇತ್ಯಾಚಕ್ಷತೆ ಅಂತ ಹೇಳಿಕೊಂಡು ಆ ಪ್ರಗಾಥ ಎಲ್ಲ ಈ ಬೇರೆ ಕಡೆ ವಾಚಕವಾಗಿರತಕ್ಕಂತಹ ಋಷಿವಾಚಕವಾಗಿರತಕ್ಕಂಥ ಶಬ್ದಗಳು ಬೇರೆ ಕಡೆ ಪ್ರಸಿದ್ಧವಾಗಿ ಇರತಕ್ಕಂತಹದ್ದು. ಅತ್ರಿ, ಭರದ್ವಾಜ, ವಾಮದೇವ, ವಿಶ್ವಾಮಿತ್ರ ಇತ್ಯಾದಿ ಎಲ್ಲ ಶಬ್ದಗಳಿದೆ. ಇದೆಲ್ಲವೂ ಕೂಡ ಭಗವಂತನನ್ನೇ ತಿಳಿಸತಕ್ಕಂತಹದ್ದು. ಭಗವಂತನನ್ನು ಬಿಟ್ಟು ಇನ್ನಿತರ ಬೇರೆ ಕಡೆಯನ್ನು ಹೇಳೋದಿಲ್ಲ ಎಂಬುದಾಗಿ ಇಲ್ಲಿ ಉಪನಿಷತ್ತು ನಮಗೆ ತಿಳಿಸಿಕೊಡುತ್ತದೆ. ಅದಾದ ಮೇಲೆ ಮುಂದೆ ಇದಂ ಸರ್ವಂ ಅಭ್ಯಪವಯತ ಇದಂ ಕಿಂಚ ಸರ್ವಂ ಅಭ್ಯಪವಯತ ತಸ್ಮಾತ್ ಪಾವಮಾನ್ಯ. ಭಗವಂತ ಎಲ್ಲವನ್ನೂ ಕೂಡ ಶುದ್ಧಿಗೊಳಿಸತಕ್ಕಂಥವನು. ಯಾವುದೆಲ್ಲ ರೂಪಗಳಿದೆ, ಸ್ತ್ರೀ ರೂಪಗಳು ಅಥವಾ ಇದಂ ಅಭ್ಯಪವಯತ ಎಲ್ಲ ರೂಪಗಳನ್ನು ಕೂಡ ಅವನು ಪವಿತ್ರೀಕರಿಸಿದ. ಪವಿತ್ರಾಣ ಪವಿತ್ರಂ ಯೋ ಮಂಗಲಾನಾಂಚ ಮಂಗಳಂ ಅಂತ ಹೇಳಿಕೊಂಡು ಜಗತ್ತಲ್ಲಿರತಕ್ಕಂಥ ಯಾವುದೆಲ್ಲ ಪವಿತ್ರ ಅಂತ ಹೇಳಿಕೊಂಡು ನಾವು ಯಾವುದನ್ನು ಹೇಳ್ತೇವೆಯೋ ಆ ಎಲ್ಲ ಜಗತ್ತಿನಲ್ಲಿರತಕ್ಕಂತಹ ಪದಾರ್ಥಗಳಿಗೆ ಪಾವಿತ್ರ್ಯತೆಯನ್ನು ಕೊಟ್ಟು ಅದರಲ್ಲಿ ಮಂಗಳ ಸ್ವರೂಪವನ್ನು ಇಟ್ಟು ಅದನ್ನು ಮಾಂಗಲ್ಯ ಎಂಬುದಾಗಿ ಅದನ್ನು
ಕರೆದಿರತಕ್ಕಂತಹದ್ದು ಭಗವಂತನ ಸ್ವರೂಪ ಅಲ್ಲಿದ್ದರಿಂದಾಗಿ. ಅಷ್ಟು ಮಾತ್ರವಲ್ಲದೆ ಭಗವಂತ ಎಲ್ಲವನ್ನೂ ಕೂಡ ಪವಿತ್ರೀಕರಿಸಿದ್ರಿಂದಾಗಿ ಅವನ ಎಲ್ಲ ರೂಪಗಳು, ಸ್ತ್ರೀ ರೂಪಗಳು ಅಷ್ಟು ಮಾತ್ರವಲ್ಲದೆ ಪುರುಷ ರೂಪಗಳು ಇದೆಲ್ಲವೂ ಕೂಡ ಅದು ಕಾವಮಾನ್ಯ ಅಂತ ಹೇಳಿಕೊಂಡು ಕರೀತಾರೆ. ಇನ್ನು ಅಷ್ಟು ಮಾತ್ರವಲ್ಲದೆ ಭಗವಂತನನ್ನೇ ಮುಖ್ಯವಾಗಿ ಅವಮಾನ ಅಂತ ಕರೆದದ್ದು ಯಾರನ್ನ ಅಂತ ಕೇಳಿದ್ರೆ ಭಗವಂತನನ್ನೇ. ಅವ ದೇಹದಲ್ಲಿ ದೇಹ ಯಾವಾಗ ಶುದ್ಧವಾಗಿರ್ತಕ್ಕಂತಹದ್ದು ಅಂತ ಕೇಳಿದ್ರೆ ದೇಹದಲ್ಲಿ ಎಲ್ಲಿಯ ತನಕ ಈ ಗಾಳಿ ಪವನ ಇರ್ತಾನೋ ಅಲ್ಲಿಯ ತನಕ ದೇಹ ಅದು ಶುದ್ಧವಾಗಿರುವಂತಹದ್ದು. ಯಾವಾಗ ಈ ದೇಹದಿಂದ ಶುದ್ಧನಾಗಿರ್ತಕ್ಕಂತಹ ಗಾಳಿ ಪ್ರಾಣ ಹೊರಟು ಹೋಗ್ತಾನೋ ಆವಾಗ ಆ ದೇಹದಲ್ಲಿ ಪಾವಿತ್ರತೆ ಇರುವುದಿಲ್ಲ. ಯಾಕೆ? ದೇಹ ಶುದ್ಧವಾಗಿರತಕ್ಕಂಥದ್ದು ಎಲ್ಲಿ ತನಕ? ದೇಹದಲ್ಲಿ ಪ್ರಾಣಶಕ್ತಿ ಇರುವ ತನಕ ದೇಹ ಶುದ್ಧ. ಯಾವಾಗ ಪ್ರಾಣಶಕ್ತಿ ಹೊರಟು ಹೋಯಿತೋ ಆವಾಗ ದೇಹ ಅದು ಅಶುದ್ಧಿ ಆಯಿತು. ದೇಹ ಅಶುದ್ಧಿಗೆ ಕಾರಣ ಯಾವುದಾಯಿತು ಅಂತ ಕೇಳಿದರೆ ಪ್ರಾಣನ ಹೋಗಬೇಕು. ಯಾವಾಗ ಪ್ರಾಣ ಈ ದೇಹದಿಂದ ಹೊರಟು ಹೋದೋ ಆವಾಗ ದೇಹದಲ್ಲಿ ಅಪಾವಿತ್ರ್ಯ ಬಂತು, ಅಶುದ್ಧಿ ಆಯಿತು. ಹೀಗೆ ಭಗವಂತನ ಇರುವಿಕೆ, ಭಗವಂತನ ಹೋಗುವಿಕೆ, ಪ್ರಾಣನ ಇರುವಿಕೆ, ಪ್ರಾಣನ ಹೋಗುವಿಕೆ ಈ ಎರಡರ ನಿಮಿತ್ತದಿಂದಾಗಿ ಅಲ್ಲಿ ಪಾವಿತ್ರತೆ ಅಪಾವಿತ್ರತೆಗಳನ್ನು ನೇಮನೆ ತೋರಿಸ್ತಾರೆ. ಹೀಗೆ ಆ ಭಗವಂತನಿಗೆ ಸಕಲ ವಿಧವಾಗಿರತಕ್ಕಂತಹ ವಿಷಯವನ್ನು ಸಮನ್ವಯ ಮಾಡಿ ಭಗವಂತನೇ ಎಲ್ಲ ರೀತಿಯಾಗಿರತಕ್ಕಂತಹ ಶಬ್ದದಿಂದ ವಾಚ್ಯ ಎಂಬುದಾಗಿ ಹೇಳ್ತಾರೆ. ಇನ್ನು ಮುಂದಿನ ಭಾಗವನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು.